ಶುರು ಮಾಡಬೇಕಾದ್ರೆ ಹೇಗೆ ಮಾಡೋಣ ಅಂತ ಒಂದು ಸ್ಟ್ರಾಟಜಿ ಮೇಲೆ ಹೋಗ್ತಾ ಇದ್ವಿ. ಕರ್ನಾಟಕದ ಬೇರೆ ಬೇರೆ ಭಾಗಗಳನ್ನ ಹೇಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ ಅನ್ನೋದು ಮೊದಲ ನಮ್ಮ ಉದ್ದೇಶ ಆಗಿತ್ತು. ಎಕ್ಸಾಕ್ಟ್ಲಿ ಏಪ್ರಿಲ್ 23ನೇ ತಾರೀಕಿಗೆ ಅಯ್ಯನ ಮನೆ ಅನ್ನುವಂಥ ಒಂದು ವೆಬ್ ಸೀರೀಸ್ ಮೂಲಕ ನಮ್ಮ ಜರ್ನಿ ಶುರುವಾಯಿತು. ಸೊ ಆಲ್ಮೋಸ್ಟ್ 1 ಇಯರ್ ಆಯಿತು. ಸೊ ಅಯ್ಯನ ಮನೆ ರಿಲೀಸ್ ಆದಾಗ ಇಂಡಿಯಾದಲ್ಲೇ ಅತಿ ಹೆಚ್ಚಿನ ಸಬ್ಸ್ಕ್ರಿಪ್ಷನ್ ಪಡೆದಂಥ ಒಂದು ವೆಬ್ ಸೀರೀಸ್. ಆ ಒಂದು ದೊಡ್ಡ ಮಟ್ಟದ ಬೆಂಚ್ ಮಾರ್ಕ್ ಇವತ್ತಿಗೂ ಕೂಡ ಇದೆ, ಅದನ್ನು ಯಾರು ಬೀಟ್ ಮಾಡೋಕ್ಕಾಗಿಲ್ಲ. ಸೊ ಕನ್ನಡದಲ್ಲಿ ಆ ಮೊದಲನೇ ಎಂಟ್ರಿ ಆ ಥರ ಸಿಕ್ಕಿದಾಗ ಒಂದು ದೊಡ್ಡ ಮಟ್ಟದ ಕಾನ್ಫಿಡೆನ್ಸ್ ನಮಗೆ, ಅಂದರೆ ಕನ್ನಡ ಆಡಿಯನ್ಸ್ ರೆಡಿ ಇದ್ದಾರೆ, ಜಸ್ಟ್ ದಟ್ ಅವ್ರಿಗೆ ಒಳ್ಳೆ ಕಥೆಗಳನ್ನ ಕಂಟಿನ್ಯೂಸ್ ಆಗಿ ಕೊಟ್ಟಾಗ, ಎಂಗೇಜ್ ಮಾಡಿದಾಗ ಡೆಫಿನೆಟ್ಲಿ OTT ಆಸ್ ಅ ಸೆಗ್ಮೆಂಟ್ ಬೆಳೆಯುತ್ತೆ ಅನ್ನುವಂಥದ್ದು ಒಂದು ನಮ್ಮ ಬಲವಾದ ಒಂದು ಕಾನ್ಫಿಡೆನ್ಸ್ ನಮ್ಮ ಟೀಮಿಗೆ ಕ್ರಿಯೇಟ್ ಆಯ್ತದು. ಅದಾದಮೇಲೆ ಶೋಧ ಅಂತ ಆಯಿತು, ಮಾರಿಗಲ್ಲು ಅಂತ ಆಯಿತು, ರಾಕ್ಷಸ ಅಂತ ಆಯಿತು. ಸೊ ಎಲ್ಲನೂ ಥ್ರಿಲ್ಲರೇ ಮಾಡ್ತಿದ್ವಿ. ಅದ್ರ ಮಧ್ಯೆ ಯೋಚನೆ ಮಾಡಿದ್ದು ಒಂದು ಬ್ರೇಕ್ ಮಾಡೋಣ ಇದನ್ನ ಅಂತ ಹೇಳಿ ಬೇರೆ ಜಾನ್ರ ಅಂತ ನಮ್ಮ ಇಂಟೆನ್ಷನ್ ಇತ್ತು. ಕರೆಕ್ಟಾಗಿ ಸಿಗಾಕೊಂಡ್ರು ನಮ್ಮ ಶ್ರೀದೇವರು. ಬಂದು ಒಂದು ಕತೆ ಹೇಳಿದಾಗ ಅವ್ರು ಹೇಳಿದಂಥ ಮೇನ್ ಕಥೆನಲ್ಲಿ ಇದೊಂದು ಲೈನ್ ಸಖತ್ ಇಷ್ಟ ಆಯಿತು. ಒಂದು ಜೆರಾಕ್ಸ್ ಮಿಷಿನ್ ಮನುಷ್ಯರನ್ನ ಡೂಪ್ಲಿಕೇಟ್ ಮಾಡಿದ್ರೆ ಹಿಂಗೆ ಅಂತ. ಅಂದರೆ ಆ ಥಾಟೇ ಸಖತ್ತಾಗಿ ಇದೆ ಅಂತ ಅನ್ನಿಸ್ತು ಇನಿಷಿಯಲ್ ಕೇಳಿದ ತಕ್ಷಣ. ಅದಾದಮೇಲೆ ಒಂದು 6 months ನಮ್ಮ ಟೀಮ್ ಅವರ ಟೀಮ್ ಎಲ್ಲ ಒಟ್ಟಿಗೆ ಸೇರಿ ಅದನ್ನ ಡೆವಲಪ್ ಮಾಡಿ ಒಂದು ಕಥೆನ ಒಂದು ಕಾನ್ಫಿಡೆಂಟ್ ಆಗಿ ಓಕೆ ಸೂಪರ್ ಆಗಿದೆ ಇವಾಗ ಅನಿಸಿದಾಗ ಧನಂಜಯ್ ಅವ್ರನ್ನ ಅಪ್ರೋಚ್ ಮಾಡಿದೆ. ಅವರು ಫಸ್ಟ್ ಟೈಮ್ ಕತೆ ಕೇಳಿ ಸಖತ್ತಾಗಿದೆ ಪಿಕ್ಚರ್ ಮಾಡೋಣ ಅಂದರು. ಇವತ್ತಿಗೂ ಅದನ್ನೇ ಹೇಳ್ತಾರೆ, ಸಖತ್ತಾಗಿದೆ ಸಿನಿಮಾ ಮಾಡೋಣ ಅಂತ. ಸೊ ಒಳ್ಳೆ ಕಥೆಗಳನ್ನ ಒಳ್ಳೆ ಟೀಮ್ಸ್ನ ಒಟ್ಟಿಗೆ ಸೇರಿಸುವಂಥ ಒಂದು ಪ್ರಯತ್ನ. ಅಂದರೆ ಈಗ KRG ಸಂಸ್ಥೆ ಜೊತೆ ಒಂದು ಸಿನಿಮಾ, ಅಂದರೆ ನಾವು ಒಂದು ಸೀರೀಸ್ ಮಾಡಿದಾಗ ಅದಕ್ಕೆ ಮುಂಚೆ KRG ಸಂಸ್ಥೆ ಹಾಗೂ ಪವನ್ ಅವ್ರು ಯಾವತ್ತೂ ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ. ತರುಣ್ ಅವ್ರ ಜೊತೆಗೆ ನಾವು ವರ್ಕ್ ಮಾಡಿದಾಗ ರಾಕ್ಷಸ ಅಲ್ಲಿ ತರುಣ್ ಅವರು ಮತ್ತೆ ನಮ್ಮ ವಿಜಯ ರಾಘವೇಂದ್ರ ಅವರು ಒಟ್ಟಿಗೆ ಯಾವತ್ತೂ ಕೆಲಸ ಮಾಡಿರಲಿಲ್ಲ. ಧನಂಜಯ್ ಅವರು, ಶ್ರೀದಿ ಅವರು ಒಂದೇ ಫೀಲ್ಡಲ್ಲೇ ಇದ್ದಾರೆ, ಎಲ್ಲರೂ ಇಲ್ಲಿಲ್ಲೇ ಇದ್ದೀವಿ, ಬಟ್ ಯಾವತ್ತೂ ಒಟ್ಟಿಗೆ ಕೆಲಸ ಮಾಡಿರಲಿಲ್ಲ. ಸೊ ಈ ಥರದೊಂದು ಒಳ್ಳೊಳ್ಳೆ ಟ್ಯಾಲೆಂಟ್ಸ್ನ ಒಟ್ಟಿಗೆ ತರೋವಂಥ ಒಂದು ಪ್ರಯತ್ನ ಮಾಡ್ತಿದ್ದೀವಿ ZEE5ನಲ್ಲಿ. ಸೊ ಈ ಜರ್ನಿ ಹಿಂಗೆ ಕಂಟಿನ್ಯೂ ಆಗ್ತದೆ. ಇದೊಂದು ವಿಭಿನ್ನ ಪ್ರಯತ್ನ. ಡೆಫಿನೆಟ್ ಆಗಿ ನೀವು ಈ 3 episodes ನೋಡಿದರೆ ಲಾಜಿಕ್ ಎಲ್ಲ ಹುಡುಕಕ್ಕೆ ಹೋಗ್ಬಿಡಿ ಇದರಲ್ಲಿ. ಸೊ ಒಂದು ಸೈಫೈ ಅನ್ನುವಂಥ ಸೆಗ್ಮೆಂಟ್, ಸಾಕಷ್ಟು OTTಗಳು ಇದರಲ್ಲಿ ಜಾಸ್ತಿ ಪ್ರಯತ್ನಗಳನ್ನ ಮಾಡಿಲ್ಲ. ಬಿಕಾಸ್ ಒಂದು ರಿಸ್ಕ್ ಫ್ಯಾಕ್ಟರ್ ಇರುತ್ತೆ. ಸಿನಿಮಾ ಆದರೆ ಬೇರೆ ಥರದ್ದು, ಒಂದು ಥಿಯೇಟ್ರಲ್ಲಿ ಕೂರಿಸಿ ತೋರಿಸುವಂಥದ್ದು. ಬಟ್ OTT ಸೀರೀಸ್ ಸೆಗ್ಮೆಂಟ್ನಲ್ಲಿ ತುಂಬ ಕಡಿಮೆ ಪ್ರಯತ್ನಗಳು. ಅದರಲ್ಲಿ ಜೆರಾಕ್ಸ್ ಮಿಷಿನ್ನ ಇಟ್ಟು ಮಾಡಿರುವಂಥದ್ದು ಇದು ಮೊದಲನೇ ಪ್ರಯತ್ನ ಇಡೀ ಇಂಡಿಯಾದಲ್ಲೇ. ಆ ಒಂದು ಐಡಿಯಾ ಬಂದಿದ್ದಕ್ಕೆ, ಅದು ಐಡಿಯಾ ನಮ್ಮ ಜೊತೆ ಶೇರ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಶ್ರೀದೇವಿ ಅವರಿಗೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.